ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಇವತ್ತಿನ ವಿಡಿಯೋದಲ್ಲಿ ನೋಡಿ ಕೋಲಿಯಾಸ್ ಟವರ್, ಎತ್ತರವಾದ ಟವರ್ನ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಇದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕಾಗತ್ತೆ. ಮತ್ತು ಅದನ್ನು ಹೇಗೆ ಮಾಡೋದು ಅಂತ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಸ್ವಲ್ಪ ಡೀಟೇಲಾಗಿ ಗೊತ್ತಾಗುತ್ತೆ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೋಡಿ, ನಾನಿಲ್ಲಿ ಗ್ರೀನ್ ನೆಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು 4 ಸಪೋರ್ಟಿಗೆ ಅಂತ ಕೋಲ್ಗಳನ್ನು ತೊಗೊಂಡಿದ್ದೀನಿ. ಪ್ಲಾಸ್ಟಿಕ್ ಶೀಟನ್ನು ತೊಗೊಂಡಿದ್ದೀನಿ. ನೋಡಿ, ಇದು ಗ್ರೀನ್ ನೆಟ್ಟು. ನೀವು ಇಲ್ಲಿ ತಂತಿದಾದರೂ ತೊಗೋಬೋದು, ಆದರೆ ಇದು ತುಂಬ ಬಾಳಿಕೆ ಬರುತ್ತೆ. ಗ್ರೀನ್ ನೆಟ್ಟು ಹಾರ್ಡ್ವೇರ್ ಶಾಪ್ಗಳಲ್ಲಿ ಸಿಗುತ್ತೆ. ಇದು ಯಾವುದೇ ರೀತಿ ಕೋಲ್ಗಳನ್ನು ತೊಗೊಳ್ಳಿ ನೀವು. ಇಲ್ಲ ಅಂದರೆ ಪೈಪು, ಬೇಡದೇ ಇರುವಂಥ ಪೈಪ್ ಎಲ್ಲ ಇರುತ್ತಲ್ಲ, ಅದನ್ನು ತೊಗೊಳ್ಳಿ. ನಾನಿಲ್ಲಿ ಡಬ್ಬನ ತೊಗೊಂಡಿದ್ದೀನಿ. ನೀವು 20 ಲೀಟ್ರ್ ಬಕೆಟನ್ನು ಕೂಡ ಬೇಕಾದರೂ ತೊಗೋಬೋದು. ಕಟ್ಟಲಿಕ್ಕೆ ದಾರನ ತೊಗೊಂಡಿದ್ದೀನಿ. ಆ ಬಕೆಟಿಗೆ ಆಗಲಿ ಡಬ್ಬಕ್ಕಾಗಲಿ ನಾವು ಕೆಳಗಡೆ ಹೋಲ್ಗಳನ್ನು ಮಾಡ್ಕೋಬೇಕಾಗತ್ತೆ ನೀರು ಹೋಗಲಿಕ್ಕೆ. ಹಾಗೆ ನೋಡಿ, ಆ ಬಕೆಟ್ ಒಳಗಡೆ ಇಡೋ ಅಳತೆಯಲ್ಲಿ ನಾನು ಈ ಗ್ರೀನ್ ನೆಟ್ಟನ್ನು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಅದೇ ಅಳತೆಯಲ್ಲಿ ನಾವು ಗ್ರೀನ್ ನೆಟ್ಟನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಇದು ಒಂದು ಲೆಂತ್ ಸಿಗತ್ತೆ. ಇದು ಉದ್ದವಾಗಿ ಇದೆ. ನಾನು ಪುದೀನ ಟವರ್ನ ಮಾಡಿದ್ನಲ್ಲ, ಅದರಲ್ಲಿ ನಾನು ಕಟ್ ಮಾಡಿ ಗಿಡ್ಡವಾಗಿ ಮಾಡಿದ್ದೆ. ಇದು ಉದ್ದವಾಗಿ ಮಾಡೋದ್ರಿಂದ ಇದಕ್ಕೆ ಸ್ವಲ್ಪ ಪ್ರೊಸೀಜರ್ ಬೇರೆಯೇ ಇರುತ್ತೆ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೋಡಿ, ಈ ರೀತಿ ಮಾಡಿ ನಾನಿಲ್ಲೆಲ್ಲ ಕಟ್ಕೋತೀನಿ. ನೋಡಿ, ನೀವು ಯಾವುದಾದ್ರೂ ಟ್ಯಾಗನ್ನು ಹಾಕ್ಬೋದು ಇದಕ್ಕೆ. ನೋಡಿ, ಈ ರೀತಿ ಕಟ್ಟಿಕೊಂಡ್ರೆ ನಮಗೆ ಸಪೋರ್ಟಿಗೆ ತುಂಬ ಚೆನ್ನಾಗಾಗತ್ತೆ ಅಂತ ಅಷ್ಟೇ. ಎಲ್ಲ ಕಡೆ ನಾನು ಈ ರೀತಿ ಕಟ್ಕೊಬಿಡ್ತೀನಿ. ಹಾಗೆ ನೋಡಿ, ಇಲ್ಲಿ ಸಪೋರ್ಟ್ಗಳನ್ನು ಕೊಡಬೇಕಾಗತ್ತೆ. ನೀವು ಈ ಬೇಡದೇ ಇರೋವಂಥ ಯಾವುದಾದ್ರೂ ರಾಡ್ ಇದ್ದರೂ ಕೂಡ ನಾವಿಲ್ಲಿ ಸಪೋರ್ಟನ್ನು ಹಾಕ್ಬೋದು. ಇದು ಈ ರೀತಿ ನಿಂತ್ಕೊಳ್ಳೋಕ್ಕೆ ನಾವು 4 ರಿಂದ 5 ಸಪೋರ್ಟ್ಗಳನ್ನಾದರೂ ಕೊಡಬೇಕಾಗತ್ತೆ. ಹಾಗಿದ್ರೆ ಮಾತ್ರ ಅದು ಚೆನ್ನಾಗಿ ನಿಂತ್ಕೊಳ್ಳುತ್ತೆ, ಇಲ್ಲಾಂದರೆ ಬಿದ್ದೋಗ್ಬಿಡತ್ತೆ. ಹಾಗಾಗಿ ನೋಡಿ, ಇಲ್ಲಿ ಸಪೋರ್ಟನ್ನು ಹಾಕಿ 2 ಅಥವಾ 3 ನೋಡಿ ಈ ರೀತಿ ಕಟ್ಕೊಳ್ಳಿ. ಯಾವುದಾದ್ರೂ ಪ್ಲಾಸ್ಟಿಕ್ ವಯರಿಂದ ನೀವು ಈ ರೀತಿ ಕಟ್ಕೋಬೋದು. ಅದು ಚೆನ್ನಾಗಿ ನಿಂತ್ಕೊಳ್ಳಿಕ್ಕೆ ಅಂತ ಅದಕ್ಕೆ ನಾವು ಕಟ್ಕೋಬೇಕಾಗತ್ತೆ. ಈ ರೀತಿ ಜಾಯಿಂಟನ್ನು ಮಾಡ್ಕೋಬೇಕು. ಇದು ಹಾರ್ಡ್ವೇರ್ ಶಾಪ್ಗಳಲ್ಲಿ ಸಿಗುತ್ತೆ. ಫ್ರೆಂಡ್ಸ್, ನಿಮಗೆ ಗೊಬ್ಬರಗಳು ಅಥವಾ ಯಾವುದಾದ್ರೂ ಗ್ರೋ ಬ್ಯಾಗ್ ಬೇಕಾದರೆ ನಾನು ಆನ್ಲೈನ್ ಪ್ರಾಡಕ್ಟ್ ಲಿಂಕನ್ನು ಹಾಕ್ತೀನಿ, ಬೇಕಾದರೆ ತರಿಸ್ಕೊಳ್ಳಿ. ಇದು ಆನ್ಲೈನಲ್ಲಿ ಸಿಗಲ್ಲ ಅನಿಸುತ್ತೆ, ನಾನು ನೋಡಿಲ್ಲ. ಬೇಕಾದರೆ ನೋಡಿ ಅದನ್ನು ಹಾಕ್ತೀನಿ. ಅದು ಗಡಕ್ಕೆಲ್ಲ ಹಾಕೋದು ಅಂತ ಹೇಳಿದರೆ ಕೊಡ್ತಾರೆ. ಹಾಗೆ ನೋಡಿ, ಪ್ಲಾಸ್ಟಿಕ್ ಸೀಟನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ನಿಮಗೆ ಯಾವುದಾದ್ರೂ ಪ್ಲಾಸ್ಟಿಕ್ ವೇಸ್ಟ್ ಆಗಿರುವಂಥ ಅಗಲವಾದ ಪ್ಲಾಸ್ಟಿಕ್ ಇದ್ದರೆ ಅದನ್ನು ಹಾಕ್ಕೋಬೋದು. ನೋಡಿ, ಈ ರೀತಿ ಒಳಗಡೆ ಫೋಲ್ಡ್ ಮಾಡಿ ಕೆಳಗಡೆವರೆಗೂ ನಾನು ಇದನ್ನು ಹಾಕ್ಕೊಂಡಿದ್ದೀನಿ. ನಾವಲ್ಲಿ ಕೆಳಗಡೆ ಫೋಲ್ಡ್ ಮಾಡಿ ಹಾಕ್ಕೊಂಡು ಆಮೇಲೆ ಇಲ್ಲೆಲ್ಲ ಸರಿಯಾಗಿ ಮಾಡ್ಕೋಬೋದು. ಮತ್ತು ನಾವು ಮಣ್ಣನ್ನು ಹಾಕಿದ ಮೇಲೆ ಅದು ಸರಿ ಆಗತ್ತೆ. ನೋಡಿ, ಈ ರೀತಿ ಕಟ್ಟಿಕೊಂಡು ನಾನು ಈ ರೀತಿ ಹಾಕ್ಕೊಂಡಿದ್ದೀನಿ. ಮೇಲ್ಗಡೆಯಿಂದ ಒಂದು ದಾರದಿಂದ ಕಟ್ಟಿಬಿಡಿ. ನಾವು ಮಣ್ಣನ್ನು ಫಿಲ್ ಮಾಡಿದ ಮೇಲೆ ಈ ಪ್ಲಾಸ್ಟಿಕ್ ಕೆಳಗಡೆ ಹೋಗುತ್ತೆ. ಹಾಗಾಗಿ ಪ್ಲಾಸ್ಟಿಕ್ಕು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಹಾಗೆ ನಾನಿಲ್ಲಿ ಕೆಳಗಡೆ ಒಂದು ಸ್ವಲ್ಪ ಮಣ್ಣನ್ನು ಫಿಲ್ ಮಾಡಿಕೊಂಡು ಆ ಬಕೆಟು ಫಿಲ್ ಆಗೋವರೆಗೆ ಮಣ್ಣು ಮತ್ತು ನಾನು ಅಡಿಕೆ ಸಿಪ್ಪೆಯನ್ನು ಫಿಲ್ ಮಾಡ್ಕೋತೀನಿ. ಅಡಿಕೆ ಸಿಪ್ಪೆಯನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಯಾವುದಾದ್ರೂ ತೆಂಗಿನ ನಾರನ್ನಾದರೂ ಹಾಕ್ಕೊಳ್ಳಿ, ತುಂಬ ಭಾರ ಆಗಬಾರ್ದು ಅಂತ ನಾನಿಲ್ಲಿ ಅಡಿಕೆ ಸಿಪ್ಪೆ ಮತ್ತು ಖಾಲಿ ಮಣ್ಣನ್ನು ಹಾಕ್ಕೊಂಡಿದ್ದೀನಿ. ಕೆಳಗಡೆ ನಾವು ಯಾವುದೇ ಗಿಡಗಳನ್ನು ನೆಡೋಲ್ವಲ್ಲ, ಹಾಗಾಗಿ ಒಂದಷ್ಟು ಬರೀ ಮಣ್ಣನ್ನೇ ಹಾಕ್ಕೊಂಡಿದ್ದೀನಿ. ಆಮೇಲೆ ಪಾಟಿಂಗ್ ಮಿಕ್ಸ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಕೋಕೋಪೀಟು ನಾವು ಕೋಲಿಯಾಸ್ ನೆಡೋದಕ್ಕಾಗಿ ಕೋಕೋಪೀಟನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ಭತ್ತದ ಹೊಟ್ಟು, ಮಣ್ಣು, ಗೊಬ್ಬರನ ಹಾಕ್ಕೊಂಡಿದ್ದೀನಿ. ನೋಡಿ, ಇದನ್ನು ನಾನು ಫುಲ್ಲಾಗಿ ಫಿಲ್ ಮಾಡ್ಕೋತೀನಿ. ನಾನು ಇದಕ್ಕೆ ಮಧ್ಯೆ ಮಧ್ಯೆ ಸ್ವಲ್ಪ ಅಡಿಕೆ ಸಿಪ್ಪೆ ಕೂಡ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಲೂಸಾಗಿರಲಿ ಮಣ್ಣು ಅಂತ, ಮತ್ತೆ ಹೆವಿ ಆಗಬಾರ್ದು ಅಂತ, ಅಂದರೆ ಭಾರ ಆದರೆ ಬಿದ್ದೋಗುತ್ತೆ ಅಂತ. ನಾವು ಈಗ ಇದು ತುಂಬ ಎತ್ತರ ಆಗಿದೆ ಮತ್ತು ಅದು ತುಂಬ ಭಾರ ಆಗಿರುತ್ತಲ್ಲ, ಹಾಗಾಗಿ ನಾವು ಅದನ್ನು ಎಲ್ಲಿಡ್ತೀವೋ ಅಲ್ಲಿ ಹಾಕಬೇಕಾಗತ್ತೆ. ನಾನು ಕೋಲಿಯಾಸ್ ನೆಡೋದ್ರಿಂದ ಸ್ವಲ್ಪ ನೆರಳಿರೋವಂಥ ಜಾಗದಲ್ಲಿ ಇದನ್ನು ಇಟ್ಟುಕೊಂಡು ಮಣ್ಣನ್ನು ಫಿಲ್ ಮಾಡ್ಕೋತೀನಿ. ಹಾಗೆ ನೋಡಿ, ನಾನಿಲ್ಲಿ ಅರ್ಧದಷ್ಟು ಮಣ್ಣನ್ನು ಫಿಲ್ ಮಾಡಿಕೊಂಡು ಈ ರೀತಿ ಒಂದು ಪೈಪನ್ನು ಹೋಲ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಯಾಕಂದರೆ ನಾವು ನೀರನ್ನು ಹಾಕಿದಾಗ ಇಷ್ಟು ಎತ್ತರ ಆಗಿರುವಂಥ ಇದಕ್ಕೆ ನೀರನ್ನು ಹಾಕೋದು ಕಷ್ಟ ಆಗಿಬಿಡುತ್ತೆ, ಕೆಳಗವರೆಗೂ ಚೆನ್ನಾಗಿ ನೀರು ಪಾಸ್ ಆಗಲ್ಲ. ಹಾಗಾಗಿ ನಾನು ಒಂದು ಪೈಪನ್ನು ಇಟ್ಟು ಆ ಪೈಪಿಗೆಲ್ಲ ಹೋಲ್ ಮಾಡ್ಕೊಂಡು ಬಿಟ್ಟಿದ್ದೀನಿ. ನೋಡಿ, ಇಲ್ಲಿವರೆಗೆ ನಾನು ಪೈಪನ್ನು ಹಾಕ್ಕೋತೀನಿ. ಇದ್ರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ನಾನು ಈ ರೀತಿ ಪೈಪನ್ನು ಅಲ್ಲಿ ಆ ಮಣ್ಣಿನ ಮೇಲ್ಗಡೆ ಸ್ವಲ್ಪ ಹುಕ್ಕೊಂಡಿದ್ದೀನಿ. ನಾನು ಇಲ್ಲಿ ಅರ್ಧದಷ್ಟು ಮಣ್ಣನ್ನು ಪಾಟಿಂಗ್ ಮಿಕ್ಸ್ನ ಫಿಲ್ ಮಾಡಿಕೊಂಡು ಈ ಪೈಪನ್ನು ಇಟ್ಕೊಂಡಿದ್ದೀನಿ. ನೋಡಿ, ಈ ಪೈಪಿಗೆ ಒಳಗಡೆ ಮಣ್ಣು ಬೀಳದೇ ಇರೋ ಹಾಗೆ ಇದನ್ನು ಹಾಕ್ಕೊಂಡು ನಾನಿಲ್ಲಿ ಮತ್ತೆ ಪಾಟಿಂಗ್ ಮಿಕ್ಸ್ನ ತುಂಬ್ಕೋತೀನಿ.
ನೋಡಿ ಈ ರೀತಿ ಪಾಟಿಂಗ್ ಮಿಕ್ಸ್ನ ಫುಲ್ಲು ತುಂಬ್ಕೋತೀನಿ, ಯಾಕಂದರೆ ಅದು ನಾವು ನೀರು ಹಾಕಿದ ಮೇಲೆ ಕೆಳಗಡೆ ಹೋಗುತ್ತೆ. ಹಾಗಾಗಿ ಫುಲ್ಲು ತುಂಬಿದ್ದೀನಿ. ಹಾಗೆ ಒಂದು ನೀರನ್ನು ಚೆನ್ನಾಗಿ, ಇವತ್ತು ನೀರನ್ನು ಸರಿಯಾಗಿ ಹಾಕ್ಕೋಬೇಕು, ಯಾಕಂದರೆ ಅದು ಮಣ್ಣು ಹುಡಿ ಹುಡಿಯಾಗಿರುವಂಥ ಮಣ್ಣಾಗಿರೋದ್ರಿಂದ ಚೆನ್ನಾಗಿ ಹಾಕಿ ಒಂದು 2 ದಿವಸ ಅಥವಾ 3 ದಿವಸ ನಾವು ಹಾಗೆ ನೀರನ್ನು ಹಾಕಿ ಬಿಟ್ಟುಬಿಡಬೇಕು. ಆಮೇಲೆ ಅದು ಕೆಳಗಡೆ ಕುಸಿಯತ್ತೆ ಆ ಮಣ್ಣೆಲ್ಲ. ಆಮೇಲೆ ನಾವು ಈ ಗಿಡಗಳನ್ನು ನೆಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ, ಅದಿಲ್ಲ ಅಂದರೆ ಕೆಳಗಡೆ ಕುಸಿದು ಹೋಗಿಬಿಡತ್ತೆ. ಹಾಗಾಗಿ ನೋಡಿ ಈ ರೀತಿ ಮಾಡ್ಕೋಬೇಕು. ನೋಡಿ ಒಂದು 2 ದಿವಸ ಆದಮೇಲೆ ಮತ್ತೆ ನೋಡಿ ಎಷ್ಟು ಕೆಳಗಡೆ ಹೋಗಿದೆ ಮಣ್ಣು ಅಂತ. ನೋಡಿ ಈ ರೀತಿ ಆದಮೇಲೆ ನಾವು ಗಿಡಗಳನ್ನು ನೆಡಬೇಕಾಗತ್ತೆ. ನೋಡಿ ಮತ್ತೆ ನಾನು ಇಲ್ಲಿ ಸ್ವಲ್ಪ ಮಣ್ಣನ್ನು ಫಿಲ್ ಮಾಡಿಕೊಂಡು ನೆಡ್ತೀನಿ. ನಾನು ಕೋಲಿಯಸ್ನ ತಗೋತೀನಿ. ಕೋಲಿಯಸ್ ತುಂಬ ಚೆನ್ನಾಗಿರುತ್ತೆ, ಬಣ್ಣವಾಗಿರುತ್ತಲ್ಲ, ಹಾಗಾಗಿ ಮತ್ತೆ ಅದು ಪರ್ಮನೆಂಟ್ ಪ್ಲ್ಯಾಂಟ್ ಥರ ಯೂಸ್ ಆಗುತ್ತೆ. ಹಾಗಾಗಿ ನಾನು ಮತ್ತೆ ಸೀಸನಲ್ ಪ್ಲ್ಯಾಂಟನ್ನು ಹಾಕ್ಕೊಂಡ್ರೆ ಮತ್ತೆ ನೆಡಬೇಕಾಗತ್ತೆ, ಅದು ತುಂಬ ದಿನ ಉಳಿಯಲ್ಲ ಅಂತ ನಾನಿಲ್ಲಿ ಕೋಲಿಯಸನ್ನು ಹಾಕ್ಕೊಂಡಿದ್ದೀನಿ. ನೀವು ತರಕಾರಿ ಅಥವಾ ಯಾವುದೇ ಈ ರೀತಿ ಬಣ್ಣದ ಗಿಡಗಳು ಅಂದರೆ ಶೋ ಗಿಡಗಳು ಅವನ್ನೆಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾವು ಶೋ ಗಿಡಗಳನ್ನು ಹಾಕಬೇಕಾದ್ರೆ ಸ್ವಲ್ಪ ನೆರಳನ್ನಲ್ಲಿ ಇಡಬೇಕಾಗತ್ತೆ. ನೋಡಿ ಈ ರೀತಿ ದಂಟನ್ನು ತೊಗೋತೀನಿ ನಾನು. ನೋಡಿ ಇಷ್ಟಿಷ್ಟು ಉದ್ದ ದಂಟನ್ನು ತೊಗೊಂಡು ಅದನ್ನು ನೆಟ್ಕೋತೀನಿ. ತುಂಬ ಉದ್ದವಾಗಿರುವಂಥ ದಂಟನ್ನು ತೊಗೊಳ್ಬೇಡಿ, ಒಂದೇ ಅಳತೆ ಕಟಿಂಗ್ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇಷ್ಟು ಉದ್ದ ಕಟಿಂಗನ್ನು ತೊಗೊಂಡು ಕೋಲಿಯಾಸ್ ನೆಡ್ಬೋದು, ಮತ್ತು ಕೋಲಿಯಾಸ್ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ನೋಡಿ ನಾನಿಲ್ಲಿ ನೋಡಿ ಈ ರೀತಿ ಆ ಪ್ಲಾಸ್ಟಿಕ್ಕನ್ನು ಕಟ್ ಮಾಡಿಕೊಂಡು ಅದರೊಳಗಡೆ ಆ ಕಟಿಂಗನ್ನು ನೆಡ್ತೀನಿ. ನೀವು ಇಲ್ಲಿ ಪಾಲಕ್ಕು, ಯಾವುದೇ ರೀತಿ ತರಕಾರಿ ಸೊಪ್ಪುಗಳು ಇದನ್ನೆಲ್ಲ ಹಾಕ್ಕೋಬೋದು. ನಾನು ಪುದೀನ ಟವರನ್ನ ಮಾಡೋದನ್ನು ತೋರಿಸಿದ್ದೆ, ಅದು ಆ ವಿಡಿಯೋನ ನೋಡಿಲ್ಲ ಅಂದರೆ ನೋಡಿ. ಅದು ನಾನು ಸ್ವಲ್ಪ ಸಣ್ಣ ಬಕೆಟ್ ಒಳಗಡೆ ಗಿಡ್ಡವಾಗಿ ಮಾಡಿದ್ದೆ, ಅಂದರೆ ಅಷ್ಟೊಂದು ಎತ್ತರವಾಗಿ ಮಾಡಿರಲಿಲ್ಲ. ನೋಡಿ ನಾವು ಎತ್ತರವಾಗಿ ಮಾಡಬೇಕಾದ್ರೆ ಈ ರೀತಿ ಪೈಪನ್ನು ಇನ್ಸರ್ಟ್ ಮಾಡಿಕೊಂಡು ಮಾಡಿದರೆ ಅದು ಕೆಳಗಡೆವರೆಗೂ ನೀರು ಚೆನ್ನಾಗಿ ಪಾಸ್ ಆಗತ್ತೆ. ನೋಡಿ ಈ ರೀತಿ ನಾನು ಕಟಿಂಗನ್ನು ನೆಡ್ತೀನಿ. ಈ ರೀತಿ ನಾವು ಒಂದು 4 ಅಥವಾ 5 ಹೋಲ್ಗಳನ್ನು ಬಿಟ್ಟು ಮತ್ತೆ ಆ ಕಟಿಂಗನ್ನು ನೆಡಬೇಕಾಗತ್ತೆ. ನೀವಿಲ್ಲಿ ಕಲರ್ಸ್ ಕೋಲಿಯಾಸನ್ನು ತೊಗೊಂಡ್ರೆ ಚೆನ್ನಾಗಿರುತ್ತೆ. ನೀವು ಮಾಸ್ರೋಸ್ಗಳನ್ನು ಕೂಡ ಇದೇ ರೀತಿ ನೆಟ್ಕೋಬೋದು, ತುಂಬ ಚೆನ್ನಾಗಿ ಟವರ್ ಚೆನ್ನಾಗಿ ಕಾಣಿಸುತ್ತೆ. ಮಾಸ್ರೋಸು, ಈ ಚೆಂಡು ಹೂವು, ಗಾರ್ಡನ್ ಚೆಂಡು ಹೂವು ಇದೆಲ್ಲ ಇರುತ್ತಲ್ಲ, ಅದನ್ನು ಕೂಡ ನೀವು ಈ ರೀತಿ ನೆಟ್ಕೋಬೋದು. ಆದರೆ ಚೆಂಡು ಹೂವನ್ನೆಲ್ಲ ಹಾಕೋದ್ರೆ ಅದು ಸೀಸನಲ್ ಪ್ಲ್ಯಾಂಟ್ ಆಗಿರುತ್ತೆ, ತುಂಬ ದಿನ ಉಳಿಯಲ್ಲ. ಹಾಗಾಗಿ ನಾವು ಮಾಡಿರೋದು ಇಷ್ಟು ಶ್ರಮ ಕೊಟ್ಟು ಮಾಡಿರೋದು ವೇಸ್ಟ್ ಆಗಬಾರ್ದು ಅಂದರೆ ನಾವು ಇಲ್ಲಿ ಪರ್ಮನೆಂಟ್ ಪ್ಲ್ಯಾಂಟ್ಗಳನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಭಾವನೆ. ಹಾಗೆ ನೋಡಿ ಇಷ್ಟಿಷ್ಟು ಜಾಗನ ಬಿಟ್ಟು ನಾನಿಲ್ಲಿ ಈ ಕಡ್ಡಿಗಳನ್ನು ಹಾಕ್ಕೊಂಡಿದ್ದೀನಿ. ನೋಡಿ ಅದು ಇನ್ಸರ್ಟ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಯಾವುದಾದ್ರೂ ಒಂದು ಯಾವುದಾದ್ರೂ ಪಿನ್ನು ಅಥವಾ ಏನಾದರೂ ತೊಗೊಂಡು ಹೋಲ್ಗಳನ್ನು ಮಾಡಿಕೊಂಡು ಈ ರೀತಿ ನೋಡಿ ಅದನ್ನು ಇನ್ಸರ್ಟ್ ಮಾಡಿ ನೋಡಿ ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಗಿಡಗಳು ಗ್ರೋ ಆಗುತ್ತೆ. ಮತ್ತು ನಾವು ಇದಕ್ಕೆ ಕೋಲಿಯಾಸ್ನ ನೆರಳಲ್ಲಿಡಬೇಕಾಗತ್ತೆ, ಮತ್ತು ಅದಕ್ಕೆ ನಾವು ಡೈಲಿ ನೀರನ್ನು ಹಾಕಬೇಕಾಗತ್ತೆ. ನೀರನ್ನು ಎಷ್ಟು ಕೊಟ್ಟು ಅಷ್ಟು ಚೆನ್ನಾಗಿ ಕೋಲಿಯಾಸ್ ಬರುತ್ತೆ. ನೋಡಿ ಮತ್ತೆ ತೋರಿಸ್ತಾ ಇದ್ದೀನಿ, ನಾನಿಲ್ಲಿ ಸ್ವಲ್ಪ ಜೂಮ್ ಮಾಡಿ ತೋರಿಸಿದ್ದೀನಿ. ನೋಡಿ ಹೋಲನ್ನು ಮಾಡಿಕೊಂಡು ಅದರೊಳಗಡೆ ನೆಡಬೇಕು. ನಾವು ಈ ರೀತಿ ಸುತ್ತ ಎಲ್ಲ ಕಡೆ ಅದೇ ರೀತಿ ನೆಟ್ಕೋಬೇಕಾಗತ್ತೆ. ಹಾಗೆ ನಾವು ಮೇಲ್ಗಡೆ ಜಾಗ ಇರುತ್ತಲ್ಲ ಅಲ್ಲೂ ಕೂಡ ನಾವು ಗಿಡಗಳನ್ನು ನೆಟ್ಕೋಬೇಕು. ನೋಡಿ ಈ ರೀತಿ ಎಲ್ಲ ಕಡೆ ನೆಟ್ಕೊಂಡಿದ್ದೀನಿ. ನಾವು ನೀರನ್ನು ಇದಕ್ಕೆ ಸ್ಪ್ರೇ ಕೂಡ ಮಾಡ್ಬೋದು, ಮತ್ತು ನೋಡಿ ಮೇಲ್ಗಡೆ ಕೂಡ ಹಾಕ್ಕೋಬೋದು. ನೋಡಿ ಈ ರೀತಿ ಸ್ವಲ್ಪ ಜಾಗನ ಬಿಟ್ಟು ನಾವು ಇದನ್ನು ಗಿಡಗಳನ್ನು ನೆಟ್ಕೋಬೇಕಾಗತ್ತೆ. ನೋಡಿ ಇದು ನೋಡಿ ಒಂದು 8ರಿಂದ 10 ದಿವಸ ಆಗಿದೆ. ಹಾಗೆ ನಾವು ಇದನ್ನು ನೋಡಿ ಕೋಲಿಯಾಸನ್ನು ಪಿಂಚಿಂಗ್ ಮಾಡಿದಷ್ಟು ಬುಷಿಯಾಗಿ ಬರುತ್ತೆ, ಸ್ಪ್ರೆಡ್ ಆಗಿ ಬರುತ್ತೆ. ನೋಡಿ ನಾನು ಇಲ್ಲಿ ಇದನ್ನೆಲ್ಲ ಪಿಂಚಿಂಗ್ ಮಾಡ್ತೀನಿ. ಈ 8 ದಿವಸ ಆದಮೇಲೆ ಒಂದು ಗೆಣ್ಣು ಆದಮೇಲೆ ಅದನ್ನು ನಾವು ಪಿಂಚಿಂಗ್ ಮಾಡಿದರೆ ಗಿಡ ಬುಷಿಯಾಗಿ ಬರುತ್ತೆ. ನೋಡಿ ಈ ರೀತಿ ಪಿಂಚಿಂಗ್ ಕೂಡ ನಾನು ಮಾಡಿದ್ದೀನಿ. ಈ ರೀತಿ ಪಿಂಚಿಂಗ್ ಮಾಡಿದರೆ ಚೆನ್ನಾಗಿ ಬರುತ್ತೆ. ಇದಕ್ಕೆ ಫರ್ಟಿಲೈಸರ್ ಅಂತ ಸಗಣಿ ನೀರನ್ನು ಹಾಕ್ಬೋದು. ನೀವು ಯಾವುದೇ ಫರ್ಟಿಲೈಸರನ್ನು ಮಾಡಿದರೂ ಇದಕ್ಕೂ ಕೂಡ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇದು 1.5 ತಿಂಗಳಾಗಿದೆ ನಾನು ಅದ್ರ ಪಿಂಚಿಂಗ್ ಮಾಡಿದ್ನಲ್ಲ, ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗಿದೆ ಅಂತ ನೋಡಿ ಈ ರೀತಿ ಸ್ಪ್ರೆಡ್ ಆಗುತ್ತೆ. ನೀವು ಇಲ್ಲಿ ಯಾವುದೇ ರೀತಿಯ ಗಿಡಗಳನ್ನು ಬೇಕಾದರೂ ಹಾಕ್ಕೊಳ್ಳಿ. ನಾನಿಲ್ಲಿ ಬಣ್ಣದ ಗಿಡಗಳನ್ನು ಹಾಕ್ಕೊಂಡಿದ್ದೀನಿ ಅಂತ ನೀವು ಅದನ್ನೇ ಹಾಕ್ಕೋಬೇಕು ಅಂತಿಲ್ಲ. ನಿಮಗೆ ಯಾವ ಗಿಡ ಇಷ್ಟ ಆಗುತ್ತೋ ಅದನ್ನು ಹಾಕ್ಕೊಳ್ಳಿ. ನೋಡಿ ಇದು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತು ಯಾವುದಾದ್ರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತು ಯಾವ ರೀತಿ ಟವರ್ನ ಮಾಡಿ ತೋರಿಸ್ಬೇಕು ಅನ್ನೋದನ್ನು ನೀವು ಕಾಮೆಂಟ್ ಮಾಡಿದರೆ ಅದೇ ರೀತಿ ಟವರ್ನ ನಾನು ಮಾಡಿ ತೋರಿಸ್ತೀನಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ಥ್ಯಾಂಕ್ ಯು.